ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು NMMS 2011ರಲ್ಲಿ ನಡೆದಿರತಕ್ಕಂಥ ಪರೀಕ್ಷೆಯ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ. ಸೊ ಲಾಸ್ಟ್ ಟೈಮಲ್ಲಿ ನಾವು ಸೈನ್ಸಲ್ಲಿ 2011ರ ಕ್ವಶನ್ ಪೇಪರನ್ನು ನೋಡಿದ್ದೀವಿ. ಸೊ ನಾವುಗಳು ಸೈನ್ಸಲ್ಲಿ ಮತ್ತು SS ಅಲ್ಲಿನೂ ಕೂಡ ಏನು ಮಾಡ್ತಾ ಇದ್ದೀವಿ, ನೋಟ್ಸ್ ವಿಡಿಯೋಗಳನ್ನು, ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತಿದ್ದೀವಿ. ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ ಅಂತ ಹೇಳ್ತಾ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, 2011ರಲ್ಲಿ ನಡೆದಿರ್ತಕ್ಕಂಥ NMMS ಪರೀಕ್ಷೆಯ ಸಮಾಜ ವಿಜ್ಞಾನದಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ದವು, ಸೊ ಪ್ರಶ್ನೆಗಳಿಗೆ ಏನಕ್ಕೆ ಉತ್ತರ ಇದೆ ಅನ್ನೋದನ್ನು ಏನು ಮಾಡೋಣ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸೊ ಶುರು ಮಾಡೋಣ. ತಾವುಗಳು ಹಿಂದಿನ ವಿಡಿಯೋ ನೋಡದೇ ಇದ್ರೆ NMMS ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಸೊ ದಯಮಾಡಿ ಈ ಪರೀಕ್ಷೆಯನ್ನು ಎಲಿಜಿಬಿಲಿಟಿ ಆದರೆ ಸ್ಕಾಲರ್ಶಿಪ್ ಸಿಗ್ತದೆ. 8th ಸ್ಟ್ಯಾಂಡರ್ಡ್ದವರಿಗೆ ವಿಶೇಷವಾಗಿರ್ತಕ್ಕಂಥ ಪೇಪರ್ ಇದೆ ಇದು. ಸೊ ಹೋಪ್ ತಾವೆಲ್ಲರೂ ಕೂಡ ಇದನ್ನು ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಶುರು ಮಾಡೋಣ. 37ನೇ ಪ್ರಶ್ನೆಯಿಂದ ಸಮಾಜ ವಿಜ್ಞಾನದಿಂದ. ಕೆಳಗಿನ ಹೇಳಿಕೆ ಓದಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಮಾಡಿ ಅಂತ ಕೇಳಿದ್ರು. ಸೊ ಇದರಲ್ಲಿ 37ರಲ್ಲಿ A ಮತ್ತು B ಎರಡೂ ಸರಿ ಅಂತಕ್ಕಂಥ ಹೇಳಿಕೆಗಳು ಸರಿಯಾಗಿದೆ. ಸೊ ಏನು ಸರಿ ಇದೆ, ಬಿನೂ ಸರಿ ಇದೆ. ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರಿಬೇಕಿತ್ತು. 38ರಲ್ಲಿ ಸರಿಯಾದ ಉತ್ತರ ಇತ್ತು ADBC ಅಂತಕ್ಕಂಥದ್ದು. ಫಸ್ಟ್ ಬಂಗಾಳದ ವಿಭಜನೆ ಬರ್ತದ, ನೆಕ್ಸ್ಟ್ ಬಂಗಾಳದ ವಿಭಜನೆ ರದ್ದತಿ ಬರ್ತದ, ನೆಕ್ಸ್ಟ್ ಲಕ್ನೋ ಒಪ್ಪಂದ ಆಗ್ತದ, ಆಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತದ. ಟಿಪ್ಪು ಸುಲ್ತಾನ್ ತನ್ನ ಸೈನ್ಯವನ್ನ ಆಧುನೀಕರಿಸಲು ಇವರೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಬೆಳೆಸಿಕೊಂಡಿದ್ದ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇತ್ತು ಫ್ರೆಂಚರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಪಂಚದ ಭೌಗೋಳಿಕ ಸಂಶೋಧನೆಗಳಿಗೆ ಅತಿ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ 40ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಂಗ್ಲರು ತಮ್ಮ ಪರಮಾಧಿಕಾರವನ್ನು ಬಂಗಾಳದಲ್ಲಿ ನೆಲೆಗೊಳಿಸಲು ಕಾರಣವಾಗಿರ್ತಕ್ಕಂಥ ಯುದ್ಧ ಕೇಳಿದ್ದಾರೆ. ಇದರಲ್ಲಿ ಪ್ಲಾಸಿ ಕದನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕೃತಿ ಮತ್ತು ಕೃತಿಕಾರರನ್ನ ತಾನು ಏನು ಮಾಡಬೇಕಾಗಿತ್ತು, ಹೊಂದಿಸಿ ಬರಿಬೇಕಾಗಿತ್ತು. ಇದರಲ್ಲಿ A ಇಸ್ ದ ರೈಟ್ ಆನ್ಸರ್. ಅಂದರೆ ಅರ್ಥಶಾಸ್ತ್ರ ಕೌಟಿಲ್ಯಂದು ಬರ್ತದ, ಇಂಡಿಕಾ ಮೆಗಸ್ತನಿಸ್ತು ಬರ್ತದ, ರಾಜತರಂಗಿಣಿ ಕಲ್ಲನದು ಬರ್ತದ, ಸೊ ಬುದ್ಧ ಚರಿತ ಅಶ್ವಘೋಷಂದನು ಬರ್ತದ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಉತ್ತರಗಳು ಇತ್ತು. ಮಾನವತಾವಾದದ ಪಿತಾಮಹ ಮತ್ತು ಇಟಲಿ ಸಾಹಿತ್ಯದ ಜನಕ ಅಂತ ಯಾರನ್ನ ಕರೀತಾರೆ, ಪೆಟ್ರಾಕ್. ನೆನಪಿಟ್ಕೊಡ್ರಿ, ಈ ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಬಹಳಷ್ಟು ಕ್ವಶನ್ಸ್ ರಿಪೀಟು ಸಹಿತ ಆಗದ. ಭಾರತಕ್ಕೆ ಸಮುದ್ರ ಮಾರ್ಗದ ಅನ್ವೇಷಣೆ ವಾಸ್ಕೋಡಿ ಗಾಮ ಮಾಡಿದ. ಹಾಗಾದ್ರೆ ಆಫ್ರಿಕಾ ಖಂಡದ ದಕ್ಷಿಣದ ತುತ್ತ ತುದಿಯನ್ನ ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಬಾರತ್ಲೋಮ್ಯೋ ಬಿ ಡಯಾಸ್ ಅಂತಕ್ಕಂಥದ್ದು ಬರ್ತದೆ. ಇದು ನೆನಪಿಟ್ಕೊಡ್ರಿ. 1526ರ ಪಾನಿಪತ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನ ಸೋಲಿಸದೇ ಇದ್ದರೆ ಏನಾಗ್ತಿತ್ತು ಅಂತ ಕೇಳಿದ್ದಾರೆ. ಸೊ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆನೇ ಆಗ್ತಿರ್ಲಿಲ್ಲ. ಬೈಬಲ್ ಅನ್ನ ಜರ್ಮನ್ ಭಾಷೆಗೆ ಭಾಷಾಂತರ ಮಾಡಿದ ಧಾರ್ಮಿಕ ಸುಧಾರಣೆಯ ನಾಯಕ ಕೇಳಿದ್ದಾರೆ. ಇದರಲ್ಲಿ ಮಾರ್ಟಿನ್ ಲೂಥರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಚರಿತ್ರೆಯಲ್ಲಿ 1664ರಲ್ಲಿ ಹೆಚ್ಚು ಮಹತ್ವ ಪಡೆದಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ 47ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಘಟನೆ ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಈಜಿಪ್ಟ್ ನಾಗರಿಕತೆ ಕಾಲದಲ್ಲಿ ಬರವಣಿಗೆಯನ್ನು ಏನಂತ ಕರೀತಿದ್ರು ಅಂತ ಇದೆ, ಅದನ್ನ ಹೈರೋಗ್ಲಿಪಿಂಗ್ಸ್ ಅಂತ ಕರೀತಿದ್ರು. ಇಲ್ಲಿಗೆ ಇತಿಹಾಸ ಮುಗಿತು. ಇನ್ನು ಭೂಗೋಳಶಾಸ್ತ್ರದ ನೋಡೋಣ. ಗ್ರಹಗಳ ಗಾತ್ರದ ಆಧಾರದ ಮೇಲೆ ಆರೋಹಣ ಕ್ರಮದಲ್ಲಿ ಜೋಡಿಸಬೇಕಿತ್ತು. ಸರಿಯಾದ ಉತ್ತರ ಬರ್ತದೆ ಬುಧ, ಮಂಗಳ, ಶುಕ್ರ, ಭೂಮಿ. 50ನೇ ಪ್ರಶ್ನೆ ಇತ್ತು. X ಎಂಬ ಒಂದು ಸ್ಥಳದ ಸ್ಥಳೀಯ ಕಾಲಮಾನ ರಾತ್ರಿ 9 ಗಂಟೆಯಾಗಿದೆ. Y ಎಂಬ ಸ್ಥಳ X ನಿಂದ 165 ಡಿಗ್ರಿ ಪೂರ್ವ ಆದರೆ ಆ ಸ್ಥಳದ ದಿನ, ಸ್ಥಳೀಯ ವೇಳೆ ಮತ್ತು ದಿನವನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ರು. ಸೊ ಇದರಲ್ಲಿ ಮಾರನೇ ದಿನದ ಬೆಳಿಗ್ಗೆ 8 ಗಂಟೆ ಅಂತಕ್ಕಂಥದ್ದು ಆಪ್ಷನ್ ಇದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಆಸ್ಟ್ರೇಲಿಯಾದಲ್ಲಿದ್ದ ಜನ ಕ್ರಿಸ್ಮಸ್ ಹಬ್ಬವನ್ನು ಬೇಸಿಗೆ ಕಾಲದಲ್ಲಿನೇ ಆಚರಿಸ್ತಾರೆ. ಇದರಲ್ಲಿ ಅಡಕವಾಗಿರೋ ಭೌಗೋಳಿಕ ಅಂಶವನ್ನು ಕೇಳಿದ್ದಾರೆ. ಸೊ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ದಕ್ಷಿಣಾರ್ಧ ಗೋಳದಲ್ಲಿದೆ ಅಂತಕ್ಕಂಥದ್ದು ಕಾರಣ ಇತ್ತು. ಕೆಳಗೆ ಕೊಟ್ಟಿರುವ ಖಂಡಗಳ ಹೆಸರುಗಳಲ್ಲಿ ಒಂದು ಖಂಡ ಮಾತ್ರ ಉಷ್ಣವಲಯದಲ್ಲಿ ಇಲ್ಲ, ಅದು ಯಾವುದು ಕೇಳಿದ್ದಾರೆ. ಯುರೋಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಓಝೋನ್ ವಲಯ ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಸ್ತರದಲ್ಲಿ ಬರ್ತದ. ಹಾಗಾದ್ರೆ ಯಾವ ಸ್ತರದಲ್ಲಿ ಬರ್ತದ, ಅದು ಸಮೋಷ್ಣ ಮಂಡಲದಲ್ಲಿ ಬರ್ತದ. ಸೊ ಈ ಚಿತ್ರದಲ್ಲಿ ಫೆರೆಲ್ನ ನಿಯಮವನ್ನು ಆಧರಿಸಿ ಮಾರುತಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತವೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದ ರೈಟ್ ಆನ್ಸರ್. ಇದು ಚಿತ್ರ. 55ರಲ್ಲಿ ಹೇಳಿಕೆಗಳು ಕೇಳಿದ್ದಾರೆ. 55ರಲ್ಲಿ ಹೇಳಿಕೆಗಳು ಯಾವುದು ಅಂತ ಕೇಳಿದ್ರು.
ABD ಅಂತಕ್ಕಂಥ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳೇ ಆಗಿದ್ದಾವೆ. ಸಿ ಒಂದೇ ಮಾತ್ರ ತಪ್ಪಿರ್ತಕ್ಕಂಥ ಹೇಳಿಕೆ. ವಾಕ್ಯ ಓದಬೇಕು. ವಾಕ್ಯ ಓದಿದ್ದು ಯಾವುದರ ಲಕ್ಷಣ ಅಂತ ಕೇಳಿದ್ದಾರೆ. ಸೊ 56ರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಹಿಮ ನದಿಗಳ ಲಕ್ಷಣಗಳೇ ಆಗಿದ್ದಾವೆ. ಅಂದರೆ ಇವು ಚಲಿಸುವ ಹಿಮರಾಶಿ ಇದ್ದಾವೆ. ಅವುಗಳು ದೊಡ್ಡ ಶಿಲಾಗುಂಡುಗಳನ್ನು ಬಹುದೂರದವರೆಗೆ ಸಾಗಿಸ್ತವೆ. ಅವುಗಳ ಸವೆತ ಕಾರ್ಯದಲ್ಲಿ ಯು ಆಕಾರದ ಕಣಿವೆ ಉಂಟಾಗ್ತದೆ. ಅವುಗಳ ಸವೆತ ಕಾರ್ಯದಲ್ಲಿ ಶಿಲಾವಸ್ತು ಕಿತ್ತೊಗೆತದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ 57ದಲ್ಲಿ ವಾಕ್ಯಗಳಿದ್ದಾವೆ. ಸರಿಯಾಗಿರ್ತಕ್ಕಂಥ ಹೇಳಿಕೆಗಳ ಗುಂಪುಗಳನ್ನು ಕೇಳಿದ್ದಾರೆ. ಅದರಲ್ಲಿ ಬಿ ಇದೆ ನೋಡಿ, ಸೆಕೆಂಡ್ ಆಪ್ಷನ್, ಅದು ತುಂಬಾನೇ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. 57ರಲ್ಲಿ ಎರಡನೇದು AB ಸರಿ ಇದೆ, ಸಿ ಮಾತ್ರ ತಪ್ಪಿದೆ ಅಂತಕ್ಕಂಥದ್ದು. AB ಸರಿ ಇದೆ, ಸಿ ಮಾತ್ರ ತಪ್ಪು. ಮಹಾಗಣಿ ಸಮಭಾಜಕ ವೃತ್ತದ ನಿತ್ಯ ಹರಿದ್ವರ್ಣದ ಕಾಡುಗಳಂತ ಕರಿತೀವಿ. ಬಟ್ ತೇಗ ಯಾವ ಒಂದು ಇದರಲ್ಲಿ ಕಂಡು ಬರ್ತದ? ಸೊ ತೇಗ ಕಂಡು ಬರ್ತದೆ ಇಲ್ಲಪ್ಪ ಅಂತಂದ್ರೆ ಉಷ್ಣವಲಯದ ಎಲೆ ಉದುರುವ ಕಾಡುಗಳಲ್ಲಿ. ಇಲ್ಲಿ ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸರಿಯಾಗಿ ಹೊಂದಾಣಿಕೆಯನ್ನ ಮಾಡಬೇಕು. ಸೊ ಸರಿಯಾದ ಉತ್ತರ ಇತ್ತು ಎರಡನೇದಂತಕ್ಕಂಥದ್ದು. ನೆಕ್ಸ್ಟ್ ಪೌರ್ಣಿತಿಗೆ ಹೋಗೋಣ. ನಮ್ಮ ಸಂವಿಧಾನದ 51A ವಿಧಿಯಲ್ಲಿ ಅಡಕವಾಗಿರುವ ಒಂದು ಮೂಲಭೂತ ಕರ್ತವ್ಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ. 60ರಲ್ಲಿ 4ನೇದು ವೈಜ್ಞಾನಿಕ ಮನೋಭಾವನೆ, ಜಿಜ್ಞಾಸೆ ಮತ್ತು ಸುಧಾರಣಾ ದೃಷ್ಟಿ ಬೆಳೆಸಿಕೊಳ್ಳೋದು ಸರಿಯಾದ ಉತ್ತರ ಇತ್ತು. ಯಾವ ಒಂದು ಸರ್ಕಾರದ ಪ್ರಕಾರಗಳಲ್ಲಿ ಕಾಲ ಮತ್ತು ಕಾಲಕ್ಕೆ ಶಾಂತಿಯುತ ರೀತಿಯಲ್ಲಿ ಸರ್ಕಾರದ ಬದಲಾವಣೆಗಳಿಗೆ ಅವಕಾಶ ಇರ್ತದೆ ಅಂತ ಕೇಳಿದ್ದಾರೆ. 61ರಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥದ್ದು. ಸೆಪ್ಟೆಂಬರ್ 2011ರಲ್ಲಿ ಕೊಪ್ಪಳ ಚುನಾವಣಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆ ಈ ಕೆಳಗಿನ ಯಾವ ಬಗೆಯ ಚುನಾವಣೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. 62ರಲ್ಲಿ ಬೈ ಎಲೆಕ್ಷನ್ ಉಪಚುನಾವಣೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಗುಲಾಮಗಿರಿ, ದೌರ್ಜನ್ಯ, ಚಿತ್ರಹಿಂಸೆ, ಸೂಕ್ತ ಕಾರಣವಿಲ್ಲದೆ ಬಂಧನಕ್ಕೆ ಒಳಪಡುವಂತಹ ಸಮಸ್ಯೆಗಳ ಬಗ್ಗೆ ವಿಚಾರಣೆ ನಡೆಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಅದು ಮಾನವ ಹಕ್ಕುಗಳ ಆಯೋಗಕ್ಕೆ ಇರತಕ್ಕಂಥದ್ದು ಸರಿಯಾದ ಉತ್ತರ. ಕೆಳಗೆ ತಿಳಿಸಿರುವ ಯಾವ ಒಂದು ಒಪ್ಪಂದ ಎಲ್ಲ ಅಂಶಗಳನ್ನು ಗೌರವಿಸಿದಾಗ ರಾಷ್ಟ್ರಗಳ ನಡುವಣದ ಯುದ್ಧಗಳನ್ನು ಮತ್ತು ಅಣ್ವಸ್ತ್ರ ಉತ್ಪಾದನಾ ಪೈಪೋಟಿಯನ್ನು ತಡೆಗಟ್ಟದ ಅಂತ ಕೇಳಿದ್ದಾರೆ. ಇದರಲ್ಲಿ ನಿಶಸ್ತ್ರೀಕರಣ ಒಪ್ಪಂದ ಅಂತಕ್ಕಂಥದ್ದು ಸರಿಯಾದ ಇದೆ. ಸಲಹಾ ಸೂಚಕ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿರುವ ನ್ಯಾಯಾಲಯ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಜ್ಯ ವಿಧಾನಸಭೆ ವಿಸರ್ಜಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. 66ಅಲ್ಲಿ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಇರ್ತದೆ. ಮತದಾನದ ವಯೋಮಿತಿ 21ರಿಂದ 18ಕ್ಕೆ ಇಳಿಸಿರ್ತಕ್ಕಂಥ ಸಂವಿಧಾನದ ತಿದ್ದುಪಡಿ ಕೇಳಿದ್ರು. ಅದರಲ್ಲಿ 61 ಅಂತಕ್ಕಂಥದ್ದು ರೈಟ್ ಆನ್ಸರ್. ಜಿಲ್ಲಾ ಪಂಚಾಯತ್ ಸಭೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಭಾಗವಹಿಸುವ ಅಧಿಕಾರ ಯಾರಿಗೆ ಇದೆ ಅಂತ ಕೇಳಿದರೆ 68ರಲ್ಲಿ CEO ಅಂತಕ್ಕಂಥದ್ದು ಸರಿಯಾದ ಉತ್ತರ. 69ರಲ್ಲಿ ಒಬ್ಬ ವ್ಯಾಪಾರಿ ಕಳಪೆ ಗುಣಮಟ್ಟದ ವಸ್ತು ನಿಮಗೆ ಮಾರಾಟ ಮಾಡಿ ಮೋಸಗೊಳಿಸಿದಾನೆ. ಯಾವ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸ್ತೀರಿ ಅಂತ ಇದೆ. ಗ್ರಾಹಕರ ನ್ಯಾಯಾಲಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ನ್ಯೂಯಾರ್ಕ್ ನಗರದ ಸೆಪ್ಟೆಂಬರ್ 22, 2011ರಲ್ಲಿ ನಡೆದ ಒಂದು ಪ್ರಮುಖ ಸಮಾರಂಭ ಯಾವುದು ಅಂತ ಕೇಳಿದ್ರು. ವಿಶ್ವಸಂಸ್ಥೆಯ ಸಾರ್ವತ್ರಿಕ ಸಭೆಯ ಅಧಿವೇಶನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇಲ್ಲಿಗೆ ವಿದ್ಯಾರ್ಥಿಗಳೇ 2011ರಲ್ಲಿ ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು ನೋಡಿದ್ದೀವಿ, ಕೀ ಉತ್ತರಗಳನ್ನು ನೋಡಿದ್ದೀವಿ. ಮತ್ತೆ ನೆಕ್ಸ್ಟ್ ಪಾಠದಲ್ಲಿ ಒಂದೊಂದು ವರ್ಷದ ಪ್ರಶ್ನೆ ಪತ್ರಿಕೆ